ನೋಡಿ, ಐತಿಹಾಸಿಕ ತೀರ್ಪಿಗೆ ಹಾಸನದ ಜನತೆ ಬಹುಪರ ಕೇಳಿದ್ದಾರೆ. ಪ್ರಜ್ವಲ್ ಪ್ರಕರಣದ ತೀರ್ಪನ್ನ ಕೊಂಡಾಡಿದ್ದಾರೆ. ಹಾಸನದ ಜನ ನಮ್ಮ ನಾಯಕ ಆಗ್ತಾರೆ ಅಂತ ಮತ ನೀಡಿ ಆಯ್ಕೆ ಮಾಡಿದ್ವಿ. ಆದ್ರೆ ಅತ್ಯಾಚಾರದಂತಹ ಹೀನ ಕೃತ್ಯವನ್ನ ಎಸಗಿ ಜೈಲು ಪಾಲಾಗಿದ್ದಾರೆ. ಈ ತೀರ್ಪು ನ್ಯಾಯಾಲಯದ ಮೇಲಿನ ಗೌರವವನ್ನ ಹೆಚ್ಚಿಸಿದೆ. ಕೋರ್ಟ್ ತೀರ್ಪಿನ ಬಗ್ಗೆ ಹಾಸನದ ಮಹಿಳೆಯರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರ ಹಣ ಬಲದಿಂದ ಬಚಾವಾಗ್ತಾರೆ ಅಂದುಕೊಂಡಿದ್ವಿ. ಕೋರ್ಟ್ ತೀರ್ಪು ಮಹಿಳೆಯರ ಸ್ವಾಭಿಮಾನವನ್ನ ಎತ್ತಿ ಹಿಡಿದಿದೆ ಅಂತೇಳಿ ಹೇಳಿದ್ದಾರೆ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಅತ್ಯಾಚಾರ ಆರೋಪದಡಿ ಶಿಕ್ಷೆ ಕೂಡ ಪ್ರಕಟ ಆಗಿರುವಂತದ್ದು. ಆದ್ರೆ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಳಸ್ತಿದ್ದಂತಹ ಎಂಪಿ ನಿವಾಸ ಏನಿತ್ತು, ನಾವೀಗ ಅದರ ಬಳಿ ಇರುವಂತದ್ದು. ಈಗಾಗಲೇ ಈ ಒಂದು ಜೆಡಿಎಸ್ನ ಪವರ್ ಸೆಕ್ಟರ್ ಆಗಿದ್ದಂತಹ ಈ ಒಂದು ಎಂಪಿ ನಿವಾಸ ಈಗ 1 ವರ್ಷ ಕಳೆದ ನಂತರ ಸಂಪೂರ್ಣವಾಗಿ ಪಾಳು ಬಿದ್ದ ಬಂಗಲೆ ಅಂತಾಗಿರುವಂತದ್ದು. ಇಲ್ಲಿ ಹಳ ಕುರ್ಚಲ ಗಿಡಗಳು ಬೆಳೆದಿರುವಂತದ್ದು. ಮಾಜಿ ಪ್ರಧಾನಿಯ ದೇವೇಗೌಡರು ಇರ್ಬೋದು, ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು, ಯಾರೇ ಆದ್ರೂ ಕೂಡ ಇಲ್ಲಿ ಬಂದು ಹೋಗುವಂತಹ ಸನ್ನಿವೇಶ ಹಿಂದೆ ಇತ್ತು. ಜೊತೆಗೆ ಜೆಡಿಎಸ್ನ ಆಗು ಹೋಗುಗಳು ಪ್ರಮುಖ ನಿರ್ಧಾರಗಳನ್ನ ಇಲ್ಲಿ ಮಾಡಲಾಗಿತ್ತು. ಆದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಒಂದು ಆರೋಪದಡಿ ಮತ್ತೆ ಅತ್ಯಾಚಾರ ಪ್ರಕರಣದಡಿ ಸಿಕ್ಕಿ ಶಿಕ್ಷೆಯಾದ ಪ್ರಕರಣದ ಜೊತೆಗೆ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣಗಳಲ್ಲಿ ಈ ಒಂದು ಬಂಗಲೆಯೂ ಕೂಡ ಈಗಾಗಲೇ ಸಾಕ್ಷಿ ಅಂದ್ರೆ ಪ್ರಕರಣದಲ್ಲಿ ಒಟ್ಟು 4 ಪ್ರಕರಣದಲ್ಲಿ ಇದು ಒಂದು ಸಾಕ್ಷಿಯಾದಂತ ಹಿನ್ನೆಲೆಯಲ್ಲಿ ಇವತ್ತು ಯಾರಿಗೂ ಬೇಡವಾದಂತಹ ಈ ಒಂದು ಸರ್ಕಾರಿ ಬಂಗಲೆ ಆಗಿ ಇವತ್ತು ಮೆರಗೆ. ನೋಡಿ, ಐತಿಹಾಸಿಕ ತೀರ್ಪಿಗೆ ಹಾಸನದ ಜನತೆ ಬಹುಪರ ಕೇಳಿದ್ದಾರೆ. ಪ್ರಜ್ವಲ್ ಪ್ರಕರಣದ ತೀರ್ಪನ್ನ ಕೊಂಡಾಡಿದ್ದಾರೆ. ಹಾಸನದ ಜನ ನಮ್ಮ ನಾಯಕ ಆಗ್ತಾರೆ ಅಂತ ಮತ ನೀಡಿ ಆಯ್ಕೆ ಮಾಡಿದ್ವಿ. ಆದ್ರೆ ಅತ್ಯಾಚಾರದಂತಹ ಹೀನ ಕೃತ್ಯವನ್ನ ಎಸಗಿ ಜೈಲು ಪಾಲಾಗಿದ್ದಾರೆ. ಈ ತೀರ್ಪು ನ್ಯಾಯಾಲಯದ ಮೇಲಿನ ಗೌರವವನ್ನ ಹೆಚ್ಚಿಸಿದೆ. ಕೋರ್ಟ್ ತೀರ್ಪಿನ ಬಗ್ಗೆ ಹಾಸನದ ಮಹಿಳೆಯರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರ ಹಣ ಬಲದಿಂದ ಬಚಾವಾಗ್ತಾರೆ ಅಂದುಕೊಂಡಿದ್ವಿ. ಕೋರ್ಟ್ ತೀರ್ಪು ಮಹಿಳೆಯರ ಸ್ವಾಭಿಮಾನವನ್ನ ಎತ್ತಿ ಹಿಡಿದಿದೆ ಅಂತೇಳಿ ಹೇಳಿದ್ದಾರೆ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಅತ್ಯಾಚಾರ ಆರೋಪದಡಿ ಶಿಕ್ಷೆ ಕೂಡ ಪ್ರಕಟ ಆಗಿರುವಂತದ್ದು. ಆದ್ರೆ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಳಸ್ತಿದ್ದಂತಹ ಎಂಪಿ ನಿವಾಸ ಏನಿತ್ತು, ನಾವೀಗ ಅದರ ಬಳಿ ಇರುವಂತದ್ದು. ಈಗಾಗಲೇ ಈ ಒಂದು ಜೆಡಿಎಸ್ನ ಪವರ್ ಸೆಕ್ಟರ್ ಆಗಿದ್ದಂತಹ ಈ ಒಂದು ಎಂಪಿ ನಿವಾಸ ಈಗ 1 ವರ್ಷ ಕಳೆದ ನಂತರ ಸಂಪೂರ್ಣವಾಗಿ ಪಾಳು ಬಿದ್ದ ಬಂಗಲೆ ಅಂತಾಗಿರುವಂತದ್ದು. ಇಲ್ಲಿ ಹಳ ಕುರ್ಚಲ ಗಿಡಗಳು ಬೆಳೆದಿರುವಂತದ್ದು. ಮಾಜಿ ಪ್ರಧಾನಿಯ ದೇವೇಗೌಡರು ಇರ್ಬೋದು, ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು, ಯಾರೇ ಆದ್ರೂ ಕೂಡ ಇಲ್ಲಿ ಬಂದು ಹೋಗುವಂತಹ ಸನ್ನಿವೇಶ ಹಿಂದೆ ಇತ್ತು. ಜೊತೆಗೆ ಜೆಡಿಎಸ್ನ ಆಗು ಹೋಗುಗಳು ಪ್ರಮುಖ ನಿರ್ಧಾರಗಳನ್ನ ಇಲ್ಲಿ ಮಾಡಲಾಗಿತ್ತು. ಆದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಒಂದು ಆರೋಪದಡಿ ಮತ್ತೆ ಅತ್ಯಾಚಾರ ಪ್ರಕರಣದಡಿ ಸಿಕ್ಕಿ ಶಿಕ್ಷೆಯಾದ ಪ್ರಕರಣದ ಜೊತೆಗೆ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣಗಳಲ್ಲಿ ಈ ಒಂದು ಬಂಗಲೆಯೂ ಕೂಡ ಈಗಾಗಲೇ ಸಾಕ್ಷಿ ಅಂದ್ರೆ ಪ್ರಕರಣದಲ್ಲಿ ಒಟ್ಟು 4 ಪ್ರಕರಣದಲ್ಲಿ ಇದು ಒಂದು ಸಾಕ್ಷಿಯಾದಂತ ಹಿನ್ನೆಲೆಯಲ್ಲಿ ಇವತ್ತು ಯಾರಿಗೂ ಬೇಡವಾದಂತಹ ಈ ಒಂದು ಸರ್ಕಾರಿ ಬಂಗಲೆ ಆಗಿ ಇವತ್ತು ಮೆರಗೆ. ನೋಡಿ, ಐತಿಹಾಸಿಕ ತೀರ್ಪಿಗೆ ಹಾಸನದ ಜನತೆ ಬಹುಪರ ಕೇಳಿದ್ದಾರೆ. ಪ್ರಜ್ವಲ್ ಪ್ರಕರಣದ ತೀರ್ಪನ್ನ ಕೊಂಡಾಡಿದ್ದಾರೆ. ಹಾಸನದ ಜನ ನಮ್ಮ ನಾಯಕ ಆಗ್ತಾರೆ ಅಂತ ಮತ ನೀಡಿ ಆಯ್ಕೆ ಮಾಡಿದ್ವಿ. ಆದ್ರೆ ಅತ್ಯಾಚಾರದಂತಹ ಹೀನ ಕೃತ್ಯವನ್ನ ಎಸಗಿ ಜೈಲು ಪಾಲಾಗಿದ್ದಾರೆ. ಈ ತೀರ್ಪು ನ್ಯಾಯಾಲಯದ ಮೇಲಿನ ಗೌರವವನ್ನ ಹೆಚ್ಚಿಸಿದೆ. ಕೋರ್ಟ್ ತೀರ್ಪಿನ ಬಗ್ಗೆ ಹಾಸನದ ಮಹಿಳೆಯರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರ ಹಣ ಬಲದಿಂದ ಬಚಾವಾಗ್ತಾರೆ ಅಂದುಕೊಂಡಿದ್ವಿ. ಕೋರ್ಟ್ ತೀರ್ಪು ಮಹಿಳೆಯರ ಸ್ವಾಭಿಮಾನವನ್ನ ಎತ್ತಿ ಹಿಡಿದಿದೆ ಅಂತೇಳಿ ಹೇಳಿದ್ದಾರೆ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಅತ್ಯಾಚಾರ ಆರೋಪದಡಿ ಶಿಕ್ಷೆ ಕೂಡ ಪ್ರಕಟ ಆಗಿರುವಂತದ್ದು. ಆದ್ರೆ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಳಸ್ತಿದ್ದಂತಹ ಎಂಪಿ ನಿವಾಸ ಏನಿತ್ತು, ನಾವೀಗ ಅದರ ಬಳಿ ಇರುವಂತದ್ದು. ಈಗಾಗಲೇ ಈ ಒಂದು ಜೆಡಿಎಸ್ನ ಪವರ್ ಸೆಕ್ಟರ್ ಆಗಿದ್ದಂತಹ ಈ ಒಂದು ಎಂಪಿ ನಿವಾಸ ಈಗ 1 ವರ್ಷ ಕಳೆದ ನಂತರ ಸಂಪೂರ್ಣವಾಗಿ ಪಾಳು ಬಿದ್ದ ಬಂಗಲೆ ಅಂತಾಗಿರುವಂತದ್ದು. ಇಲ್ಲಿ ಹಳ ಕುರ್ಚಲ ಗಿಡಗಳು ಬೆಳೆದಿರುವಂತದ್ದು.
ಮಾಜಿ ಪ್ರಧಾನಿ ದೇವೇಗೌಡರು ಇರ್ಬೋದು, ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು, ಯಾರೇ ಆದ್ರೂ ಕೂಡ ಇಲ್ಲಿ ಬಂದು ಹೋಗುವಂತಹ ಸನ್ನಿವೇಶ ಹಿಂದೆ ಇತ್ತು. ಜೊತೆಗೆ ಜೆಡಿಎಸ್ನ ಆಗು ಹೋಗುಗಳು, ಪ್ರಮುಖ ನಿರ್ಧಾರಗಳನ್ನ ಇಲ್ಲಿ ಮಾಡಲಾಗಿತ್ತು. ಆದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಒಂದು ಆರೋಪದಡಿ ಮತ್ತೆ ಅತ್ಯಾಚಾರ ಪ್ರಕರಣದಡಿ ಸಿಕ್ಕಿ ಶಿಕ್ಷೆಯಾದ ಪ್ರಕರಣದ ಜೊತೆಗೆ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣಗಳಲ್ಲಿ ಈ ಒಂದು ಬಂಗಲೆಯೂ ಕೂಡ ಈಗಾಗಲೇ ಸಾಕ್ಷಿ ಅಂದ್ರೆ ಪ್ರಕರಣದಲ್ಲಿ ಒಟ್ಟು 4 ಪ್ರಕರಣದಲ್ಲಿ ಇದು ಒಂದು ಸಾಕ್ಷಿಯಾದಂತ ಹಿನ್ನೆಲೆಯಲ್ಲಿ ಇವತ್ತು ಯಾರಿಗೂ ಬೇಡವಾದಂತಹ ಈ ಒಂದು ಸರ್ಕಾರಿ ಬಂಗಲೆ ಆಗಿ ಇವತ್ತು ಮೆರಗೆ ನೋಡಿ, ಐತಿಹಾಸಿಕ ತೀರ್ಪಿಗೆ ಹಾಸನದ ಜನತೆ ಬಹುಪರ ಕೇಳಿದ್ದಾರೆ. ಪ್ರಜ್ವಲ್ ಪ್ರಕರಣದ ತೀರ್ಪನ್ನ ಕೊಂಡಾಡಿದ್ದಾರೆ. ಹಾಸನದ ಜನ ನಮ್ಮ ನಾಯಕ ಆಗ್ತಾರೆ ಅಂತ ಮತ ನೀಡಿ ಆಯ್ಕೆ ಮಾಡಿದ್ವಿ. ಆದ್ರೆ ಅತ್ಯಾಚಾರದಂತಹ ಹೀನ ಕೃತ್ಯವನ್ನ ಎಸಗಿ ಜೈಲು ಪಾಲಾಗಿದ್ದಾರೆ. ಈ ತೀರ್ಪು ನ್ಯಾಯಾಲಯದ ಮೇಲಿನ ಗೌರವವನ್ನ ಹೆಚ್ಚಿಸಿದೆ. ಕೋರ್ಟ್ ತೀರ್ಪಿನ ಬಗ್ಗೆ ಹಾಸನದ ಮಹಿಳೆಯರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರ ಹಣಬಲದಿಂದ ಬಚಾವಾಗ್ತಾರೆ ಅಂದುಕೊಂಡಿದ್ವಿ. ಕೋರ್ಟ್ ತೀರ್ಪು ಮಹಿಳೆಯರ ಸ್ವಾಭಿಮಾನವನ್ನ ಎತ್ತಿ ಹಿಡಿದಿದೆ ಅಂತೇಳಿ ಹೇಳಿದ್ದಾರೆ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಅತ್ಯಾಚಾರ ಆರೋಪದಡಿ ಶಿಕ್ಷೆ ಕೂಡ ಪ್ರಕಟ ಆಗಿರುವಂತದ್ದು. ಆದ್ರೆ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಳಸ್ತಿದ್ದಂತಹ ಎಂಪಿ ನಿವಾಸ ಏನಿತ್ತು, ನಾವೀಗ ಅದರ ಬಳಿ ಇರುವಂತದ್ದು. ಈಗಾಗಲೇ ಈ ಒಂದು ಜೆಡಿಎಸ್ನ ಪವರ್ ಸೆಕ್ಟರ್ ಆಗಿದ್ದಂತಹ ಈ ಒಂದು ಎಂಪಿ ನಿವಾಸ ಈಗ 1 ವರ್ಷ ಕಳೆದ ನಂತರ ಸಂಪೂರ್ಣವಾಗಿ ಪಾಳು ಬಿದ್ದ ಬಂಗಲೆ ಅಂತಾಗಿರುವಂತದ್ದು. ಇಲ್ಲಿ ಹಳ ಕುರ್ಚಲು ಗಿಡಗಳು ಬೆಳೆದಿರುವಂತದ್ದು. ಮಾಜಿ ಪ್ರಧಾನಿ ದೇವೇಗೌಡರು ಇರ್ಬೋದು, ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು, ಯಾರೇ ಆದ್ರೂ ಕೂಡ ಇಲ್ಲಿ ಬಂದು ಹೋಗುವಂತಹ ಸನ್ನಿವೇಶ ಹಿಂದೆ ಇತ್ತು. ಜೊತೆಗೆ ಜೆಡಿಎಸ್ನ ಆಗು ಹೋಗುಗಳು, ಪ್ರಮುಖ ನಿರ್ಧಾರಗಳನ್ನ ಇಲ್ಲಿ ಮಾಡಲಾಗಿತ್ತು. ಆದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಒಂದು ಆರೋಪದಡಿ ಮತ್ತೆ ಅತ್ಯಾಚಾರ ಪ್ರಕರಣದಡಿ ಸಿಕ್ಕಿ ಶಿಕ್ಷೆಯಾದ ಪ್ರಕರಣದ ಜೊತೆಗೆ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣಗಳಲ್ಲಿ ಈ ಒಂದು ಬಂಗಲೆಯೂ ಕೂಡ ಈಗಾಗಲೇ ಸಾಕ್ಷಿ ಅಂದ್ರೆ ಪ್ರಕರಣದಲ್ಲಿ ಒಟ್ಟು 4 ಪ್ರಕರಣದಲ್ಲಿ ಇದು ಒಂದು ಸಾಕ್ಷಿಯಾದಂತ ಹಿನ್ನೆಲೆಯಲ್ಲಿ ಇವತ್ತು ಯಾರಿಗೂ ಬೇಡವಾದಂತಹ ಈ ಒಂದು ಸರ್ಕಾರಿ ಬಂಗಲೆ ಆಗಿ ಇವತ್ತು ಮೆರಗೆ ನೋಡಿ, ಐತಿಹಾಸಿಕ ತೀರ್ಪಿಗೆ ಹಾಸನದ ಜನತೆ ಬಹುಪರ ಕೇಳಿದ್ದಾರೆ. ಪ್ರಜ್ವಲ್ ಪ್ರಕರಣದ ತೀರ್ಪನ್ನ ಕೊಂಡಾಡಿದ್ದಾರೆ. ಹಾಸನದ ಜನ ನಮ್ಮ ನಾಯಕ ಆಗ್ತಾರೆ ಅಂತ ಮತ ನೀಡಿ ಆಯ್ಕೆ ಮಾಡಿದ್ವಿ. ಆದ್ರೆ ಅತ್ಯಾಚಾರದಂತಹ ಹೀನ ಕೃತ್ಯವನ್ನ ಎಸಗಿ ಜೈಲು ಪಾಲಾಗಿದ್ದಾರೆ. ಈ ತೀರ್ಪು ನ್ಯಾಯಾಲಯದ ಮೇಲಿನ ಗೌರವವನ್ನ ಹೆಚ್ಚಿಸಿದೆ. ಕೋರ್ಟ್ ತೀರ್ಪಿನ ಬಗ್ಗೆ ಹಾಸನದ ಮಹಿಳೆಯರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರ ಹಣಬಲದಿಂದ ಬಚಾವಾಗ್ತಾರೆ ಅಂದುಕೊಂಡಿದ್ವಿ. ಕೋರ್ಟ್ ತೀರ್ಪು ಮಹಿಳೆಯರ ಸ್ವಾಭಿಮಾನವನ್ನ ಎತ್ತಿ ಹಿಡಿದಿದೆ ಅಂತೇಳಿ ಹೇಳಿದ್ದಾರೆ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಅತ್ಯಾಚಾರ ಆರೋಪದಡಿ ಶಿಕ್ಷೆ ಕೂಡ ಪ್ರಕಟ ಆಗಿರುವಂತದ್ದು. ಆದ್ರೆ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಳಸ್ತಿದ್ದಂತಹ ಎಂಪಿ ನಿವಾಸ ಏನಿತ್ತು, ನಾವೀಗ ಅದರ ಬಳಿ ಇರುವಂತದ್ದು. ಈಗಾಗಲೇ ಈ ಒಂದು ಜೆಡಿಎಸ್ನ ಪವರ್ ಸೆಕ್ಟರ್ ಆಗಿದ್ದಂತಹ ಈ ಒಂದು ಎಂಪಿ ನಿವಾಸ ಈಗ 1 ವರ್ಷ ಕಳೆದ ನಂತರ ಸಂಪೂರ್ಣವಾಗಿ ಪಾಳು ಬಿದ್ದ ಬಂಗಲೆ ಅಂತಾಗಿರುವಂತದ್ದು. ಇಲ್ಲಿ ಹಳ ಕುರ್ಚಲು ಗಿಡಗಳು ಬೆಳೆದಿರುವಂತದ್ದು. ಮಾಜಿ ಪ್ರಧಾನಿ ದೇವೇಗೌಡರು ಇರ್ಬೋದು, ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು, ಯಾರೇ ಆದ್ರೂ ಕೂಡ ಇಲ್ಲಿ ಬಂದು ಹೋಗುವಂತಹ ಸನ್ನಿವೇಶ ಹಿಂದೆ ಇತ್ತು. ಜೊತೆಗೆ ಜೆಡಿಎಸ್ನ ಆಗು ಹೋಗುಗಳು, ಪ್ರಮುಖ ನಿರ್ಧಾರಗಳನ್ನ ಇಲ್ಲಿ ಮಾಡಲಾಗಿತ್ತು. ಆದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಒಂದು ಆರೋಪದಡಿ ಮತ್ತೆ ಅತ್ಯಾಚಾರ ಪ್ರಕರಣದಡಿ ಸಿಕ್ಕಿ ಶಿಕ್ಷೆಯಾದ ಪ್ರಕರಣದ ಜೊತೆಗೆ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣಗಳಲ್ಲಿ ಈ ಒಂದು ಬಂಗಲೆಯೂ ಕೂಡ ಈಗಾಗಲೇ ಸಾಕ್ಷಿ ಅಂದ್ರೆ ಪ್ರಕರಣದಲ್ಲಿ ಒಟ್ಟು 4 ಪ್ರಕರಣದಲ್ಲಿ ಇದು ಒಂದು ಸಾಕ್ಷಿಯಾದಂತ ಹಿನ್ನೆಲೆಯಲ್ಲಿ ಇವತ್ತು ಯಾರಿಗೂ ಬೇಡವಾದಂತಹ ಈ ಒಂದು ಸರ್ಕಾರಿ ಬಂಗಲೆ ಆಗಿ ಇವತ್ತು ಮೆರಗೆ